ತಂತ್ರಜ್ಞಾನದಿಂದ ದಿನದಿಂದ ದಿನಕ್ಕೆ ಒಂದೊಂದೇ ಆವಿಷ್ಕಾರಗಳು ಆಗುತ್ತಲೇ ಇದೆ. ಸದ್ಯ ಮತ್ತೊಂದು ಮಹತ್ವದ ಸುದ್ದಿ ಸಿಗ್ತಿದೆ. ಅದೇನು ಅಂದ್ರೆ ಹೃದಯ ಸಮಸ್ಯೆಗಳ ಬಗ್ಗೆ ಎಐ 30 ನಿಮಿಷಗಳ ಮುಂಚೆಯೇ ಸೂಚನೆ ನೀಡುತ್ತಂತೆ. ಇಂತಹ ತಂತ್ರಾಂಶ ಜಾರಿಯಾಗ್ತಿದೆ. ಹಾಗಾದ್ರೆ ಎಐ ತಂತ್ರದ ಹೆಸರೇನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ. ಹೃದಯ ಸಮಸ್ಯೆ ಎದುರಾಗುವ 30 ನಿಮಿಷ ಮೊದಲು ಎಚ್ಚರಿಸುವ ಎಐ. ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದವರು ಹೆಚ್ಚಾಗಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವ ಸುದ್ದಿಯನ್ನ ಕೇಳ್ತಾನೆ ಇರ್ತೀವಿ. ಹಠಾತ್ ಆಗಿ ಎದೆನೋವು, ಉರಿ ಬರುವುದರಿಂದ ಯಾವುದೇ ಚಿಕಿತ್ಸಾ ಕ್ರಮ ತೆಗೆದುಕೊಳ್ಳಲು ಕಷ್ಟವಾಗುತ್ತೆ. ಹೀಗಾಗಿ ಹೃದಯದ ಸಮಸ್ಯೆಯಿಂದ ಸಾವಿಗೀಡಾಗ್ತಾ ಇದ್ದವರು ಹೆಚ್ಚೇ ಆಗಿದ್ದಾರೆ. ಆದರೆ ಇನ್ಮುಂದೆ ಹೀಗಾಗುವುದಿಲ್ಲ. ಯಾಕಂದ್ರೆ ಹೃದಯ ಬಡಿತವು ದಿಢೀರನೆ ಏರುಪೇರಾಗುವ 30 ನಿಮಿಷಗಳ ಮೊದಲೇ ಅಪಾಯದ ಸೂಚನೆ ನೀಡುವ ಕೃತಕ ಬುದ್ಧಿಮತ್ತೆ ತಂತ್ರಾಂಶವನ್ನ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. 80% ಹೃದಯ ಸಮಸ್ಯೆ ಪತ್ತೆ ಮಾಡುವ ಎಐ. ಸಾಮಾನ್ಯ ಹೃದಯ ಬಡಿತ ಹಾಗೂ ಅನಿಯಂತ್ರಿತ ಹೃದಯ ಬಡಿತದ ನಡುವಿನ ವ್ಯತ್ಯಾಸವನ್ನ ಈ ತಂತ್ರಾಂಶ 80% ನಿಖರವಾಗಿ ಪತ್ತೆ ಮಾಡುತ್ತೆ. ಹೃದಯದ ಮೇಲ್ಭಾಗದಲ್ಲಿ ಉಂಟಾಗುವ ಅನಿಯಂತ್ರಿತ ಬಡಿತವು ನಂತರ ಕೆಳಭಾಗವಾದ ವೆಂಟ್ರಿಕಲ್ಸ್ನಲ್ಲೂ ಕಂಡುಬರುತ್ತೆ. ಇದನ್ನು ಈ ಸಾಧನ ಸರಿಯಾಗಿ ಗ್ರಹಿಸಲಿದೆ ಎಂದು ಲ್ಯಾಂಗ್ಸಾಂಬರ್ಗ್ ವಿಶ್ವವಿದ್ಯಾಲಯ ಸಂಶೋಧಕರು ಹೇಳಿದ್ದಾರೆ. ಸ್ಮಾರ್ಟ್ಫೋನ್ ವಾಚ್ಗಳಲ್ಲಿ ತಂತ್ರಾಂಶ ಅಳವಡಿಸಿಕೊಳ್ಳಬಹುದು. ಈ ತಂತ್ರಾಂಶವನ್ನು ಸ್ಮಾರ್ಟ್ಫೋನ್ಗಳಲ್ಲಿ ಅಳವಡಿಸಿಕೊಳ್ಳಬಹುದು. ಸ್ಮಾರ್ಟ್ ವಾಚ್ ದಾಖಲಿಸುವ ಮಾಹಿತಿ ಕುರಿತು ಸ್ಮಾರ್ಟ್ಫೋನ್ನಲ್ಲಿರುವ ತಂತ್ರಾಂಶ ಅದನ್ನು ಸಂಸ್ಕರಿಸಿ ಅಧ್ಯಯನ ನಡೆಸಿ ನಿಖರ ಮಾಹಿತಿ ನೀಡಲಿದೆ. ಹೀಗೆ ಮುಂಚಿತವಾಗಿಯೇ ಸಿಗುವ ಮಾಹಿತಿ ಆಧರಿಸಿ ವ್ಯಕ್ತಿ ತಮ್ಮ ಹೃದಯ ಆರೈಕೆ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ತಜ್ಞರು ಹೇಳಿದ್ದಾರೆ. ಇದಕ್ಕಾಗಿ ಚೀನಾದ ವುಹಾನ್ನಲ್ಲಿರುವ ಆಸ್ಪತ್ರೆಯಲ್ಲಿ 350 ವ್ಯಕ್ತಿಗಳ 24 ಗಂಟೆಗಳ ಮಾಹಿತಿಯನ್ನ ನುರಿತ ತಜ್ಞರ ತಂಡ ದಾಖಲಿಸಿದೆ. ಎಐ ತಂತ್ರಾಂಶಕ್ಕೆ ವಾನ್ ಎಂದು ಹೆಸರು. ಈ ತಂತ್ರಾಂಶಕ್ಕೆ ವಾನ್ ಎಂದು ಹೆಸರಿಡಲಾಗಿದೆ. ಹಿಂದಿನ ಮಾಹಿತಿಯನ್ನು ಆಧರಿಸಿ ಆಳವಾದ ಅಧ್ಯಯನ ನಡೆಸುವ ಈ ತಂತ್ರಾಂಶ ನಿಖರ ದಾಖಲೆ ನೀಡಲಿದೆ ಎಂದಿದ್ದಾರೆ. ಹಲವು ಹಂತಗಳಲ್ಲಿ ಏರಿಳಿಕೆಯಾಗುವ ವ್ಯಕ್ತಿಯ ಹೃದಯ ಬಡಿತವನ್ನು ಅರ್ಥೈಸಿಕೊಳ್ಳುವ ಈ ತಂತ್ರಾಂಶ ಹೃದಯದ ಅನಿಯಂತ್ರಿತ ಏರಿಳಿತ ಹಾಗೂ ಅದರಿಂದ ಉಂಟಾಗಬಹುದಾದ ಸಮಸ್ಯೆಯನ್ನ ಅಷ್ಟೇ ಕರಾರುವಕ್ಕಾಗಿ ಗ್ರಹಿಸಲಿದೆ. ಸರಾಸರಿಯಾಗಿ 30 ನಿಮಿಷಗಳ ಮೊದಲೇ ಎಚ್ಚರಿಕೆ ನೀಡುವ ಸಾಮರ್ಥ್ಯ ಇದಕ್ಕಿದೆ. ಲ್ಯಾಂಗ್ಸಂಬರ್ಗ್ ವಿಶ್ವವಿದ್ಯಾಲಯ ಜಾರ್ಜ್ ಗೋಕಾಲ್ಸ್ ಈ ಬಗ್ಗೆ ತಿಳಿಸಿದ್ದಾರೆ. ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಇದನ್ನು ನಿಯಮಿತವಾಗಿ ಬಳಸಬಹುದು. ಆ ಮೂಲಕ ರಿಯಲ್ ಟೈಮ್ನಲ್ಲಿ ಲಭ್ಯವಾಗುವ ಮಾಹಿತಿಯನ್ನು ಸಂಸ್ಕರಿಸಿ ನಿಖರ ಎಚ್ಚರಿಕೆ ನೀಡುವುದಕ್ಕೆ ಸಾಧ್ಯವಾಗಿದೆ ಎಂದು ಎಲ್ಸಿಎಸ್ಬಿ ಸಂಶೋಧಕ ಆರ್ಥುರ್ ಮೊಂಟಾನಾರಿ ತಿಳಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.